ನಿಮ್ಮ ಪ್ರೀತಿಯೇ ನಮ್ಮ ಸ್ಫೂರ್ತಿ ಅಂತ ಹೇಳ್ತಾ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಡಿಸೆಂಬರ್ 8ರಿಂದ ರಾತ್ರಿ 9:30ಕ್ಕೆ ಜಯಲಲಿತಾ ಸೀರಿಯಲ್ಲು ಪ್ರಸಾರವಾಗ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಯಾಗಿ ಮುದ್ದು ಬಜಾರಿಯಾಗಿ ನಟಿ ಮನಸ್ವಿಯವರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಒಂದು ಚಿಕ್ಕ ಹರಟೆಗೆ ಸಿಕ್ಕಿದ್ದಾರೆ ನಮ್ಮ ಜೊತೆ. ಒಂದು ಹೊಸ ಸೀರಿಯಲ್ ಪ್ರಾರಂಭವಾಗ್ತಾ ಇರೋವಂಥ ಖುಷಿ. ಮನಸ್ವಿಯವರೇ, ಎದ್ರು ನಿಂತರು ಕೂತರು ಮಲಗಿದ್ರು ಎಲ್ಲ ಕಡೆನೂ ರಾಕಿ ಬೈ ಕಾಣಿಸ್ತಾ ಇದ್ದಾರಂತೆ, ನಿಜಾನ? ಹೌದು. ರಾಕಿಂಗ್ ಸ್ಟೈಲ್ ಎಸ್ ಸರ್. ಸೊ ಎಲ್ಲ ರಾಕಿಂಗ್ ಸ್ಟಾರ್ ಎಸ್ ಸರ್. ಸೊ ಲಲಿತಾ ಚಿಕ್ಕ ವಯಸ್ಸಿಂದನೂ ಎಸ್ ಸರ್ ಫ್ಯಾನ್. ಎಸ್ ಸರ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಪ್ರತಿಯೊಂದರಲ್ಲೂ ಏನೇ ಸ್ಟೈಲ್ ಇದ್ದರೂ ಇಂಪ್ಲಿಮೆಂಟ್ ಮಾಡ್ಕೋತಾಳೆ ಅವಳ ಲೈಫಿಗೆ. ಸೊ ಆ್ಯಂಡ್ ಅಫ್ಕೋರ್ಸ್ ಎಲ್ಲರಿಗೂ ಒಂದು ಫ್ಯಾನ್ ಬೇಸ್ ಇದ್ದಂಗೆ ಲಲಿತಾಗೂ ಯಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ತುಂಬ ಪ್ರೀತಿ ಮಾಡ್ತಾಳೆ, ತುಂಬ ಜಾಸ್ತಿ ಇಷ್ಟ. ಹೆಂಗೆ ಅಂದರೆ ಅವಳ ಲೈಫಿಗೂ ಇಂಪ್ಯಾಕ್ಟ್ ಮಾಡೋ ಥರ ನೋಡಿರ್ಬೋದು. ಅವಳ ಹುಡುಗ ಕೂಡ ಯಶ್ ಥರನೇ ಇರಬೇಕು ಅಂತ ಹುಡುಕ್ತಿರ್ತಾಳೆ. ಆ್ಯಂಡ್ ಏನೇ ಮಾಡಿದ್ರು ಯಶ್ ಸರ್ದು ಏನಾದರೂ ಒಂದಿರುತ್ತೆ, ಡೈಲಾಗ್ ಆಗಿರ್ಬೋದು, ಏನೇ ಇದ್ದರೂ ಯಶ್ 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 ಎಲ್ಲ ಕಡೆ ಯಶ್. ಕನಸಲ್ಲೂ ಅವರೇ, ನನಸಲ್ಲೂ ಅವರೇ, ಎಲ್ಲ ಕಡೆನೂ ಅವರೇ. ನೀವು ಈ ಪಾತ್ರ ಮಾಡೋದಕ್ಕಿಂತ ಮುಂಚೆ, ಅಂದರೆ ಸೈನ್ ಮಾಡೋದಕ್ಕಿಂತ ಮುಂಚೆ ಯಾವತ್ತಾದರೂ ಯಶ್ ಅವ್ರನ್ನ ಭೇಟಿಯಾಗಿದ್ರಾ? ಖಂಡಿತ ಇಲ್ಲ. ಯಶ್ ಸರ್ನ ಒಂದು ಸಣ್ಣ ಭೇಟಿ ಆಗಿಲ್ಲ. ಆದರೆ ಭೇಟಿ ಮಾಡಬೇಕು. ಆ್ಯಂಡ್ ಇನ್ನೊಂದೇನೆಂದರೆ, ನನಗೆ ಅವರು ಈ ಫ್ಯಾನ್ ಲೈಕ್ ಲಲಿತಾ ತುಂಬ ಫ್ಯಾನ್ ಆಗಿರೋದ್ರಿಂದ ನನಗೆ ಗೊತ್ತಿಲ್ಲ ಅವರ ಸೀರಿಯಲ್ ತಲುಪಿದೆಯೋ, ನನ್ನ ಸೀರಿಯಲ್ ಅವರಿಗೆ ತಲುಪಿದೆಯೋ, ಮೇ ಬಿ ಅವ್ರು ನೋಡಿದಾರೋ ಈ ಥರದ್ದೊಂದು ಸೀರಿಯಲ್ ಬರ್ತಿದೆ ಅವ್ರ ಮೇಲೆ ಅಂತ. ಬಟ್ ಅಕಸ್ಮಾತ್ ಅವ್ರು ಏನಾದರೂ ನೋಡಿದ್ರೆ ನಮ್ಮ ಟೀಮಿಗೆ, ನಮ್ಮ ಸೀರಿಯಲ್ಗೆ ಬೆಸ್ಟ್ ವಿಶಸ್ ಕೊಡಬೇಕು ಅಂತ ನಂಗೆ ತುಂಬ ಆಸೆ. ಆ್ಯಂಡ್ ರೀಚ್ ಆಗಲಿ. ಅಟ್ಲೀಸ್ಟ್ ಅವರು ಬೆಸ್ಟ್ ವಿಶಸ್ ಕೊಡಲಿಲ್ಲ ಅಂದರೂ ನನ್ನ ಪಾತ್ರನ ನೋಡಿ ಆ್ಯಂಡ್ ಅದನ್ನು ನೋಡಲಿ, ಅವರು ನಕ್ಕಲಿ. ಏನಕ್ಕಂದರೆ ನಂದು ಕಾಮಿಡಿ ಜಾನರ್ ಆಗಿರೋದ್ರಿಂದ ಅವರಿಗೂ ಖುಷಿ ಕೊಡಲಿ ಅದು. ನಿಮ್ಮ ಪ್ರೋಮೋಗಳನ್ನ ನೋಡಿದಾಗ ನಮಗನ್ಸಿದ್ದು ಒಂದು ಟಾಮ್ ಬಾಯ್ ನೇಚರ್ ಇದೆ ಪಾತ್ರದಲ್ಲಿ. ಮಧ್ಯಮ ವರ್ಗದ ಹುಡುಗಿರನ್ನ ನಾವು ನೋಡ್ತಾ ಇರ್ತೀವಿ. ಮನಸ್ಸಲ್ಲಿ ಒಂದಷ್ಟು ಕನಸುಗಳು ಇಟ್ಕೊಂಡಿರ್ತಾರೆ. ಕೆಲವರು ಮುಕ್ತವಾಗಿ ಹೇಳ್ಕೊಳ್ತಾರೆ, ಕೆಲವರು ಹಾಗೆ ಒಳಗಡೆ ಇಟ್ಕೊಂಡಿರ್ತಾರೆ. ಈ ರಿಫ್ಲೆಕ್ಷನ್ಸು ಒಬ್ಬ ನಟಿಯಾಗಿ ಹೇಗೆ ಕಾಣಿಸ್ತು ನಿಮಗೆ? ಲಲಿತಾ ಏನೇ ಇದ್ದರೂ ಲೈಕ್ ಡೆಡ್ ಆಪೋಸಿಟ್. ಇದ್ದಿದ್ದಂಗೆ ಹೇಳ್ತಾಳೆ, ಇದ್ದಿದ್ದಂಗೆ ಮಾತಾಡ್ತಾಳೆ. ಆ್ಯಂಡ್ ಇವಾಗ ಇನ್ನೊಬ್ರ ಹತ್ರ ಮಾತಾಡಬೇಕಾದ್ರೂ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಅವಳ ಮನಸ್ಸಿಗೆ ಏನು ಬರುತ್ತೆ ಅದನ್ನೆಲ್ಲ ಮಾತಾಡ್ಬಿಡ್ತಾಳೆ. ಆ್ಯಂಡ್ ನನಗೆ ಅನಿಸುತ್ತೆ ತುಂಬ ಜನ ಹುಡುಗಿರಲ್ಲೂ ಈ ಥರ ಕ್ಯಾರೆಕ್ಟರ್ ನಾನು ನೋಡಿಲ್ಲದೆ ಇರ್ಬೋದೇನೋ, ಬಟ್ ತುಂಬ ಹಳ್ಳಿಲಿ ತುಂಬ ಜನಕ್ಕೂ ಈ ಕ್ಯಾರೆಕ್ಟರ್ ಇರುತ್ತೆ. ಇದ್ದಂಗೆ ಹೇಳೋದಕ್ಕೆ. ಏನಕಂದರೆ ಲಲಿತಾ ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಒಬ್ರ ಹತ್ರ ಮಾತಾಡಬೇಕಾ, ಚೆನ್ನಾಗಿದೆ ಅಥವಾ ಸ್ಟೇಜ್ ಮೇಲೆ ಬಂದುಬಿಟ್ಟು ಕೆಲವೊಬ್ರು ಡೀಸೆಂಟಾಗಿ ಮಾತಾಡ್ತಾರೆ. ಬಟ್ ಲಲಿತಾ ಹೆಂಗೆ ಅಂದರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ನೀವು ಸಕ್ಕತ್ತಾಗಿ ಕಾಣ್ತಿದ್ದೀರಾ ಇವತ್ತು ಅನ್ನೋ ಥರ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಏನೇ ಬಂದರೂ ನನ್ನ ಕೈಲಿ ಆಗಲ್ಲ ಅನ್ನೋದಲ್ಲ. ಸಿಂಪಲಾಗಿ ಎದುರಿಸೋಣ ಬಿಡುಗರು, ಅದೇನು ದೊಡ್ಡ ಇದಾ ಅನ್ನೋ ಥರ ಟಾಮ್ ಬಾಯ್. ರೌಡಿ ಕೂಡ ಹೌದು. ಹೊಡಿತಾಳೆ. ಆ್ಯಂಡ್ ಏನಾದರೂ ಅನ್ಯಾಯ ಆಗ್ತಿದ್ರೆ ಅಲ್ಲಿ ಹೋಗಿ ಮಾತಾಡ್ತಾಳೆ. ಆ್ಯಂಡ್ ತರ್ಲಾಟೆನೂ ಮಾಡ್ತಾಳೆ ತುಂಬ. ತುಂಬ ಕನ್ಫ್ಯೂಷನ್ ಮಾಡಿಬಿಟ್ರಿ, ತಲೆಗೆ ಹುಳ ಬಿಟ್ರಿ. ಎಕ್ಸಾಮಲ್ಲಿ ಕಾಪಿನೂ ಹೊಡಿತೀರಾ, ಪಂಚಾಯತಿ ಎಲೆಕ್ಷನ್ಗೂ ನಿಂತ್ಕೊಳ್ತೀರಾ. ನೀವು ನಿಮ್ಮ ರಿಯಲ್ ಲೈಫಲ್ಲಿ ಎಕ್ಸಾಮಲ್ಲಿ ಕಾಪಿ ಮಾಡಿದ್ದೀರಾ? ಅಫ್ಕೋರ್ಸ್ ಕಾಪಿ ಮಾಡ್ದಿರೋಂಥ ಸ್ಟೂಡೆಂಟ್ಸ್ ಯಾರೂ ಇಲ್ಲ ಅನ್ಕೋತೀನಿ. ಅಫ್ಕೋರ್ಸ್ ಮಾಡಿದ್ದೀನಿ ನನ್ನ ರಿಯಲ್ ಲೈಫಲ್ಲೂ ಕಾಪಿ, ಬಟ್ ತುಂಬ ಮಾಡಲ್ಲ. ನಾನು ಕಾಪಿ ಹೊಡೆದಿರೋದ್ಕಿಂತ ನನ್ನಿಂದ ಬೇರೆಯವ್ರಿಗೆ ಕಾಪಿ ಮಾಡಿಸಿರೋದು ಜಾಸ್ತಿ. ಆ್ಯಂಡ್ ಲಲಿತಾ ಅವಳಿಗೆ ಎಜುಕೇಷನ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬರೀ ಲೈಫ್ನ ಎಂಜಾಯ್ ಮಾಡಬೇಕು, ಯಾವಾಗಲೂ ಚಿಲ್ಲಾಗಿರಬೇಕು ಅನ್ನೋದೇ. ತುಂಬ ಕಾಪಿ ಮಾಡ್ತಾಳೆ. ಆ್ಯಂಡ್ ಆ ಒಂದು ಸೀನ್ ಇದೆಯಲ್ಲ, ಕಾಲೇಜ್ ಸೀನ್, ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಕಾಮಿಡಿಯಾಗಿದೆ. ತುಂಬ ಎಂಜಾಯ್ ಮಾಡ್ಬೋದು ಆ ಸೀನ್, ಕಂಪ್ಲೀಟ್ ಸೀನ್ನ ನೀವು. ನಿಮ್ಮನ್ನು ನಾವು ಮೊದಲು ನೋಡಿದ್ದು ವಿದ್ಯಾರ್ಥಿನಿಯರೇ ಸಿನಿಮಾದಲ್ಲಿ ನೋಡಿದ್ವಿ. ಆ ನಂತರ ನಾತಿಚರಾಮಿ ಸೀರಿಯಲ್ ಮಾಡಿದ್ರಿ. ನಿಮಗೊಂದು ಇಮೇಜ್ ಕ್ರಿಯೇಟ್ ಆಗ್ತಾ ಹೋಯಿತು, ನೋಡೋಕೆ ತುಂಬ ಕ್ಯೂಟ್ ಆಗಿದ್ದೀರಾ, ಕೊಟ್ಟ ಪಾತ್ರವನ್ನು ಕರೆಕ್ಟಾಗಿ ಮಾಡ್ತೀರಾ ಅಂತ. ನಿಮ್ಮ ಕೆರಿಯರ್ಗೆ ಈ ಜಯಲಲಿತಾ ಎಷ್ಟರ ಮಟ್ಟಿಗೆ ಬೂಸ್ಟಪ್ ಮಾಡ್ಬೋದು? ಅಫ್ಕೋರ್ಸ್ ಜಯಲಲಿತಾ ನನಗೊಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ಹೇಳ್ಬೋದು. ಏನಕ್ಕಂದರೆ ಎಲ್ಲ ಪಾತ್ರ ಅಂದರೆ ನಗು, ಅಳು, ಕಾಮಿಡಿ, ಫನ್ ಎಲ್ಲ ಕೂಡ ಇದೆ. ಆ್ಯಂಡ್ ಇನ್ನೊಂದೇನು ಅಂದರೆ ಲಲಿತಾ ಸ್ಟೇಬಲ್ ಆಗಿರಲ್ಲ. ಅವಳು ಸ್ವಿಚ್ ಆಗ್ತಿರ್ತಾಳೆ. ಇವಾಗ ಕೋಪ ಮಾಡ್ಕೊಂಡಿರ್ತಾಳೆ, ಇಮಿಡಿಯೇಟಾಗಿ ಕಾಮಿಡಿಗೆ ಟರ್ನ್ ಆಗಿಬಿಡ್ತಾಳೆ. ಸೊ ನನಗನ್ಸುತ್ತೆ ನಾನು ಯಾವ ಪಾತ್ರ ಬೇಕಾದರೂ ಮಾಡಬಲ್ಲೆ ಅಂತ ಲಲಿತಾ ತೋರಿಸ್ಕೊಡುತ್ತೆ. ಬಿಕಾಸ್ ಆಲ್ವೇಸ್ ನಾನು ಮೂವೀಸಲ್ಲಾಗಿರ್ಬೋದು, ನನ್ನ ಸೀರಿಯಲಲ್ಲಾಗಿರ್ಬೋದು, ನಂಗೆ
ನಾನು ಏನೇ ಪಾತ್ರ ಇದ್ರು ಈ ಕಷ್ಟ ಗುರು, ನನ್ನ ಕಷ್ಟನೂ ಸುಲಭದಿಂದಲೇ ಮಾಡಬೇಕು ಅಂತ ಐ ಆಲ್ವೇಸ್ ಥಿಂಕ್. ಸೊ ಐ ಹೋಪ್ ಇದು ತುಂಬ ಜನ ಡೈರೆಕ್ಟರ್ಗೆ ಮೀಟ್ ಆಗ್ಬೋದು. ಓಕೆ, ಇಂಥದ್ದೊಂದು ಹುಡುಗಿ ಇದ್ದಾಳೆ, ಇವಳ ಕೈಲೂ ಎಲ್ಲ ಥರ ನಟನೆ ಮಾಡಬಹುದು ಆ್ಯಂಡ್ ನಂಗೆ ತುಂಬ ಫ್ಯೂಚರ್ ಕೊಡ್ಬೋದು ಅನ್ಕೋತೀನಿ. ಯಾಕಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಪ್ರೋಮೋ ನೋಡಿದಾಗ ಎಲ್ಲರೂ ಕಾಯ್ತಾ ಇದ್ದಾರೆ ಜಯಲಲಿತಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಅಷ್ಟು ಇಷ್ಟಪಟ್ಟಿದ್ದಾರೆ ಅಂದರೆ ಮೇ ಬಿ ಐ ವಿಲ್ ಹ್ಯಾವ್ ಅ ಗುಡ್ ಫ್ಯೂಚರ್. ಓಕೆ, ಕೊನೆಯದಾಗಿ ಒಂದೊಂದು ಸಲ ದೇವರು ನಾವು ಕೇಳ್ಕೊಳ್ಳೋದಕ್ಕೆ ಅಸ್ತು ಅಂದ್ಬಿಡ್ತಾನಂತೆ. ನೀವು ಈ ಸೀರಿಯಲ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿ. ಮುಂದೊಂದು ದಿನ ಅಕಸ್ಮಾತ್ ಯಶ್ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ಕಿದ್ರೆ ಹೇಗಿರ್ಬೋದು? ಎಸ್, ನನಗೆ ಈ ಸೀರಿಯಲಲ್ಲಿ ನನಗೊಂದಷ್ಟು ಆರ್ಟಿಸ್ಟ್ಗಳು ಹೇಳಿದರು, ಲೈಕ್ ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು ಬಂದವರೆಲ್ಲ, ಮೇಡಮ್ ಮೇ ಬಿ ನೀವು ಒಳ್ಳೆ ಹೈಟ್ ಇದ್ದೀರಾ ಆ್ಯಂಡ್ ಯಶ್ ಸರ್ ಸಿನಿಮಾದಲ್ಲಿ ನಿಮಗೆ ಅವಕಾಶ ಸಿಗಲಿ ಅಂತ. ಆ್ಯಂಡ್ ನಾನು ತುಂಬ ಕೇಳ್ಕೊತೀನಿ, ಬಿಕಾಸ್ ಯಶ್ ಸರ್ ಜೊತೆ ಮಾಡೋದು ಸುಮ್ಮನೆ ಅಲ್ಲ. ಸೊ ನನಗೂ ತುಂಬ ಇಷ್ಟ ಯಶ್ ಸರ್ ಜೊತೆ ಮಾಡಬೇಕು. ನಾನು ಅವ್ರಿಗೆ ಅದೇ ಹೇಳಿದ್ದೆ, ಮೇ ಬಿ ಇನ್ ಫ್ಯೂಚರ್ ನಿಮ್ಮ ಬಾಯರ್ಕೆಯಿಂದ ಹಂಗೆ ಆಗಲಿ. ಸೊ ಎಸ್ ಸರ್ದು ಸಿನಿಮಾ ಮಾಡೋ ಡೈರೆಕ್ಟರ್ ಅಕಸ್ಮಾತ್ ನನ್ನ ನೋಡಿದ್ರೆ ನನಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ, ನಿಮ್ಮ ಎಕ್ಸ್ಪೆಕ್ಟೇಷನ್ನ ನಾನು ಮೀಟ್ ಮಾಡಿದ್ಮೇಲೆ. ಓಕೆ, ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್. ಬಜಾರಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ ಗಟ್ಟಿತನ ನಿಮ್ಮ ಎಲ್ಲ ಪಾತ್ರಗಳಲ್ಲೂ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವಿಷ್ಟು ನಟಿ ಮನಸ್ವಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.